ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ತೀರ್ಥಸ್ವಾಮಿ ಕಡೂರು. ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ಹರಿನಾಥ್ ಅವರಿದ್ದಾರೆ. ಏನಕ್ಕೆ ಹರಿನಾಥ್ ಅವರೇ ಇವತ್ತು ಮ್ಯಾಚ್ಗೆ ಅಂದ್ರೆ ಇವತ್ತು IPL ಮ್ಯಾಚ್ಗೆ ಏನಕ್ಕೆ ಇಷ್ಟೊಂದು ಹೈ ವೋಲ್ಟೇಜ್ ಕ್ರಿಯೇಟ್ ಆಗಿದೆ? ಇವತ್ತಿನ ಮ್ಯಾಚ್ ಯಾಕೆ ಇಷ್ಟೊಂದು ಹೈಪ್ ಆಗಿದೆ? ಅಬ್ವಿಯಸ್ಲಿ ಗೊತ್ತೇ ಇದೆ. ಸೊ ಚೆನ್ನೈ ವರ್ಸಸ್ RCB ನಡುವೆ ಇವತ್ತು ಚೆಪಕ್ ಅಂದ್ರೆ ಚೆನ್ನೈನ ಚೆಪಕ್ ಮೈದಾನದಲ್ಲಿ ಒಂದು ಮಹತ್ವದ ಪಂದ್ಯ ನಡೆಯುತ್ತೆ. IPL ನಲ್ಲೇ ಈ ಒಂದು ಮ್ಯಾಚ್ ಅತ್ಯಂತ ಪ್ರಮುಖ ಮತ್ತು ಇಬ್ಬರಿಗೂ ಪ್ರತಿಷ್ಠೆಯ ಒಂದು ಮ್ಯಾಚ್ ಆಗಿರುತ್ತೆ. ಏನಕ್ಕೆ ಈ ಮ್ಯಾಚ್ ಇಷ್ಟೊಂದು ಪ್ರತಿಷ್ಠೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತೀವಿ. ಹರಿ, ಏನ್ ಹೇಳ್ತೀರಾ ಇವತ್ತಿನ ಮ್ಯಾಚ್? ಆಕ್ಚುಲಿ RCB ವರ್ಸಸ್ CSK ಅಂದ್ರೆ ಅದೊಂದು ಹೈ ವೋಲ್ಟೇಜ್ ಮ್ಯಾಚ್. ಆಕ್ಚುಲಿ ಬದ್ಧ ವೈರಿಗಳ ಕಾದಾಟ. ನಾವು 17 ವರ್ಷದಿಂದ ನೋಡ್ಕೊ ಬಂದ್ರು ಸಹ RCB CSK ಕ್ರೇಸ್ ಬಿದ್ದಿಲ್ಲ. ಖಂಡಿತ ಬಿದ್ದಿಲ್ಲ. ಎರಡು ಟೀಮ್ಗಳಿಗೂ ಆ ಫ್ಯಾನ್ಸ್ ಕ್ರೇಸ್ ಕಂಟಿನ್ಯೂ ಆಗ್ತಾ ಬಂದಿದೆ. ಸೊ ಹಂಗಾಗಿ ಅಬ್ವಿಯಸ್ಲಿ ಗೊತ್ತಿದೆ ಆ ಟೀಮ್ಗಳಲ್ಲಿ ಯಾವ ಪ್ಲೇಯರ್ ಇದಾರೆ ಅಂತ. ಕಿಂಗ್ ಕೊಹ್ಲಿ ವರ್ಸಸ್ MS ಧೋನಿ, ಕೂಲ್ ಕ್ಯಾಪ್ಟನ್ ವರ್ಸಸ್ ಫೈರ್. ಸೊ ಇಬ್ರು ಟೀಮ್ ಇಂಡಿಯಾ ಪ್ಲೇಯರ್ಸ್. ಒಬ್ರು 5-6 ವರ್ಷ ಆಗಿದೆ ಟೀಮ್ ಇಂಡಿಯಾ ಬಿಟ್ಟು, ಇನ್ನೊಬ್ರು ಟೀಮ್ ಇಂಡಿಯಾದಲ್ಲಿ ಕಂಟಿನ್ಯೂ ಆಗ್ತಾ ಬಂದಿದ್ದಾರೆ. ಒಬ್ರಿಗೆ ಆಫ್ಲೈನ್ ಕ್ರೇಜ್ ಇದೆ, ಇನ್ನೊಬ್ರಿಗೆ ಆನ್ಲೈನ್ ಕ್ರೇಜ್ ಇದೆ. ಆದ್ರೆ ಇವರಿಬ್ಬರ ಮ್ಯಾಚ್ ಇಂದ ಇವತ್ತು ರಿಯಲ್ ಕ್ರೇಜ್ ನೋಡ್ತೀವಿ ನಾವು. ಸೊ ಹಂಗಾಗಿ RCB CSK ಅನ್ನೋದೊಂದು ಸ್ಪೆಷಲ್ ಫ್ಯಾನ್ಸಿಗೆ. ಸೊ ಆ ಕ್ರೇಜ್ ಕಂಟಿನ್ಯೂ ಆಗ್ತಾ ಬಂದಿದೆ. ಮತ್ತೊಂದು ಹರಿ, ಇನ್ನೊಂದು ಏನ್ ಗೊತ್ತಾ, ನಾವು ಈ ಒಂದು IPL RCB CSK ನಡುವೆ ಮಾತ್ರ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ನಿಮಗೆ ದೇಶಿ ಕ್ರಿಕೆಟ್ ಟೂರ್ನಿಗಳಲ್ಲಿ ಕರ್ನಾಟಕ ವರ್ಸಸ್ ತಮಿಳುನಾಡು ಬಂದಾಗ ಕೂಡ ಇಷ್ಟೇ ಕ್ರೇಜ್ ಇರುತ್ತೆ. ಸೊ ಅಲ್ಲೂ ಕೂಡ ಫ್ಯಾನ್ಸ್ ಒಂದು ಅವರೊಂದು ಕ್ರೀಡಾ ಸ್ಫೂರ್ತಿಯನ್ನ ತೋರ್ತಾರೆ. ಅಂದ್ರೆ ಅಷ್ಟೇ ಒಂದು ನಮ್ ಟೀಮ್ ಗೆಲ್ಬೇಕು, ನಮ್ ಕರ್ನಾಟಕ ಗೆಲ್ಬೇಕು, ಈ ತರ ಆಡ್ಬೇಕು, ಆ ತರ ಆಡ್ಬೇಕು ಅಂತ ಒಂದು ಅಲ್ಲೂ ಒಂದು ವಾರ್ ಫ್ಯಾನ್ಸ್ ವಾರ್ ಇದ್ದೇ ಇರುತ್ತೆ. ಕರ್ನಾಟಕ ತಮಿಳುನಾಡು ಅಂದಾಗ ಈ ಪೊಲಿಟಿಕಲ್ ಇಶ್ಯೂಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಅದು ಕಂಟಿನ್ಯೂ ಆಗ್ತಾ ಬಂದಿದೆ. ಜೊತೆಗೆ ಈ ಧೋನಿ ಕೊಹ್ಲಿ ಅನ್ನೋರ ಫ್ಯಾನ್ಸ್ ಆಡ್ ಆಗಿದಾರಲ್ಲ, ಸೊ ಹಾಗಾಗಿ ಅದರ ಹೈಪ್ ಇನ್ನ ಜಾಸ್ತಿ ಆಗಿದೆ CSK ವರ್ಸಸ್ RCBಗೆ. ಮತ್ತೆ ಇವರ ನಡುವೆ ಒಂದು ಕ್ಲೋಸ್ ಫೈಟ್ ನೋಡ್ತೀವಿ ನಾವು ಪ್ರತಿ ಸಲ. ನೀವು ಲಾಸ್ಟ್ ವರ್ಷ ನೋಡಿದೀರಾ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ. ಇವರಿಗೆ 14 ಪಾಯಿಂಟ್ಸ್ CSK ಅವರಿಗೆ, RCB ಅವರಿಗೆ 12 ಪಾಯಿಂಟ್ಸ್. ಇಡೀ ಸೀಸನ್ ಅಲ್ಲಿ CSK ಅವರು ಫಸ್ಟ್ ಹಾಫ್ ಚೆನ್ನಾಗಿ ಆಡಿರ್ತಾರೆ, ಆಮೇಲೆ ಅವ್ರದ್ದು ಏನೋ ಮ್ಯಾಚ್ ಗಳನ್ನ ಸೋಲ್ತಾ ಹೋಗಿರ್ತಾರೆ. RCB ಅವ್ರು ಫಸ್ಟ್ ಚೆನ್ನಾಗಿ ಆಡಿರಲ್ಲ, ಆಮೇಲೆ ಚೆನ್ನಾಗಿ ಆಡ್ತಾ ಬರ್ತಾರೆ. ಸೊ ಆಗ ಅವ್ರ ಫೈಟ್ ಹಿಂಗಿತ್ತು. ನಾವು ಲಾಸ್ಟ್ ಇಯರ್ ಅಂತೂ ಮಿಸ್ ಮಾಡ್ಕೊಳಕ್ ಆ ಮ್ಯಾಚ್ ಅಂತೂ ಮರೆಯಕ್ಕೆ ಆಗಲ್ಲ. ಕೊನೆ ಬಾಲ್ ತನಕ ಮ್ಯಾಚ್ ಇತ್ತು. ಧೋನಿ ಅದೊಂದು 6 ಹೊಡೆದಿದ್ರೆ ಇನ್ನ ಮ್ಯಾಚ್ ಮುಂದೆ ಹೋಗ್ತಿತ್ತು, ಅವರೇ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಬೋದಿತ್ತೇನೋ. ಆದ್ರೆ CSK ಫ್ಯಾನ್ಸಿಗೆ, CSK ಪ್ಲೇಯರ್ಸಿಗೆ ಅದೊಂದು ಸೇಡು ಇದ್ದೇ ಇದೆ. ಒಂದು ಕರೆಕ್ಟ್, ನೀವು CSK ಟೀಮ್ಗೆ ಫ್ಯಾನ್ಸ್ಗೆ ಸೇಡು ಅಂತ ಹೇಳಿದ್ರಿ, ಅದೇ ತರ RCB ಕೂಡ ಇದು ಸೇಡಿನ ಮ್ಯಾಚ್. RCB ಅವರಿಗಂತೂ ಅದು 17 ವರ್ಷದಿಂದ ಸೇಡಿನ ಮ್ಯಾಚ್. ಯಾಕಂದ್ರೆ 2008ರಲ್ಲಿ ಫಸ್ಟ್ ಮ್ಯಾಚ್ ಅವರು ಚಪಕಲ್ ಗೆದ್ದಿರೋದ್ ಬಿಟ್ರೆ ಇದುವರೆಗೂ ಅವರು ಹೋಮ್ ಪಿಚ್ ಅಲ್ಲಿ ಗೆದ್ದೇ ಇಲ್ಲ. 9 ಮ್ಯಾಚ್ ಆಡಿದ್ದಾರೆ ಟೋಟಲ್ ಅಲ್ಲಿ. ಇವ್ರು ಒಂದೇ ಒಂದು ಮ್ಯಾಚ್ ಗೆದ್ದಿದ್ದಾರೆ RCB. CSK ಅವರು 8 ಮ್ಯಾಚ್ ಗೆದ್ದಿದ್ದಾರೆ. ನೋಡಿ ಅವ್ರದ್ದು ಅಜಗಜಾಂತರ ವ್ಯತ್ಯಾಸ, ತುಂಬಾ ವ್ಯತ್ಯಾಸ. ಅಂದ್ರೆ ಎಲ್ಲಿ 90% ಅವ್ರದೇ ವಿನ್ನಿಂಗ್ ರೇಷಿಯೋ ಚೆನ್ನಾಗಿದೆ, ಚಪಕಲ್ಲಿ ಅವ್ರು ಚೆನ್ನಾಗಿದೆ. RCB ಅಲ್ಲಿ ಬರೀ ಒಂದ್ ಮ್ಯಾಚ್ ಅಂತಂದ್ರೆ ನೋಡಿ ಅದು ತುಂಬಾ ಡಾಮಿನೆನ್ಸ್ CSK ಹಿಂಗಿದೆ ಅನ್ನೋದು. ಸೊ ಹಾಗಾಗಿ ಇವತ್ತು RCB ಟೀಮಿಗೆ ಒಂಥರ ಚಾಲೆಂಜಿಂಗ್ ಆಗಿ ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಅವ್ರದ್ದು ಸ್ಪಿನ್ ಪಿಚ್ ಬೇರೆ, ಅವರಿಗೆ ಫ್ರೆಂಡ್ಲಿ ಇರುತ್ತೆ. ಹಾಗಾಗಿ RCB ಅವರು ಇದನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಕೂಡ ಒಂದು ಸವಾಲಿನ ಪ್ರಶ್ನೆನೆ. ಇನ್ನೊಂದು ನೋಡ್ಬೋದು ನೀವು, ಅವರ ಒಂದು ಫೈಟ್ ನೋಡೋದಾದ್ರೆ ನಮ್ದು ಹಳೆ ಮ್ಯಾಚಸ್ ಗಳಲ್ಲೆಲ್ಲ ಅವ್ರದ್ದೊಂಥರ ಕ್ಲೋಸ್ ಫೈಟ್ಸ್ ತುಂಬಾ ಬಂದಿರುತ್ತೆ. ಈಗ ಲಾಸ್ಟ್ ಸೀಸನ್ ಒಂದು ಮಾತಾಡಿದ್ವಿ, ಅದಕ್ಕೆ ಮುಂಚೆ ಒಂದು ಧೋನಿ ಒಂದು ಫಿನಿಶ್ ಮಾಡ್ತಾರೆ, ಇನ್ನು ಒಂದು ಬಾಲಿಗೆ 2 ರನ್ ಬೇಕಿರುತ್ತೆ. ಸೊ ಅಲ್ಲಿ ಮ್ಯಾಚ್ ಸೋತೋಗ್ತಾರೆ CSK, ಅದು ಒಂದು ಕ್ಲೋಸ್ ಫೈಟ್. ಮತ್ತೆ ಇನ್ನೊಂದು CSK ಪ್ಲೇಯರ್ ಯಾರು, ಆಲ್ಬಿ ಮಾರ್ಕಲ್, ಕೊಹ್ಲಿ ಅವರಿಗೆ ಹೊಡೆದು ಒಂದು ಮ್ಯಾಚ್ ಗೆಲ್ಸಿರ್ತಾರೆ. ಸೊ ಇಂತರ ತುಂಬಾ ಕ್ಲೋಸ್ ಫೈಟ್ಸ್ ನಾವು CSK RCB ಮ್ಯಾಚಸ್ ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಂಗಾಗಿ ಸೊ ಆ ಥ್ರಿಲ್ಲಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾ ಬಂದಿದೆ. ಇವತ್ತು ಕೂಡ ನೋಡ್ತೀವಿ ನಾವು ಆ ಥ್ರಿಲ್ಲಿಂಗ್ ಒಂದು ಪಾಯಿಂಟ್ ನ. ಸೊ ನೋಡ್ಬೇಕು ಹೇಗೆ ಆಡ್ತಾರೆ ಅನ್ನೋದನ್ನ. ಹಾಗೆ ಸೊ ಇನ್ನೊಂದೇನಂತಂದ್ರೆ, ಈ ಒಂದು RCBದು ಸೇಡಿಂದು ಎರಡಕ್ಕೂ ತಂಡ ಇದು ಸೇಡು ಅಂತ ಹೇಳಿದ್ರಿ, ಕರೆಕ್ಟ್. ಒಂದು 17 ವರ್ಷದಿಂದ RCB ಇಲ್ಲಿ ಚೆಪಕ್ಕಲ್ಲಿ ಫಸ್ಟ್ ಮ್ಯಾಚ್ ಬಿಟ್ರೆ ಇನ್ಯಾವುದು ಗೆಲ್ಲಕ್ ಸಾಧ್ಯ ಆಗಿಲ್ಲ. ಇದಕ್ಕೆ ನಮ್ದು ಲಾಸ್ಟ್ ಸೀಸನ್ ಕ್ವಾಲಿಫೈ ಅಲ್ಲಿ ತುಂಬಾ ಒಂದು ಫೈನಲ್ ಕಪ್ ಗೆದ್ದಷ್ಟೇ ಒಂದು ಅಷ್ಟು ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡಿದ್ರು. ಆ ಒಂದು ಸೇಡು ಕೂಡ CSK ಇದೆ. ಸೊ ಈ ಒಂದು ಸೇಡು ಇದಂದ ಫ್ಯಾನ್ಸ್ ಇದೆಲ್ಲ ಹೊರತುಪಡಿಸಿ ಟೀಮ್ ಗಳನ್ನ ನೋಡೋಣ. ಟೀಮು ಯಾವ ರೀತಿ, ಎರಡು ಬಲ ಯಾವ ರೀತಿ ಇದೆ, ಹೌದು, ಅಂದ್ರೆ ಪ್ಲೇಯರ್ಸ್ ಯಾವ ರೀತಿ ಇದಾರೆ, ಬ್ಯಾಟ್ಸ್ಮನ್, ಬೌಲರ್ಸ್, ಸ್ಪಿನ್ನಿಂಗ್, ಇದೆಲ್ಲ ನೋಡೋದಾದ್ರೆ ಏನ್ ಹೇಳ್ತೀರಾ? ನೋಡೋದಾದ್ರೆ ನೋಡಿ, ಅದರಲ್ಲಿ ಈಗ CSK ಟೀಮ್ ಅಲ್ಲಿ RCB ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿರೋ ಪ್ಲೇಯರ್ ಅಂದ್ರೆ MS ಧೋನಿ. ಸೊ ಇದೊಂದು ಒಂದು ದಾಖಲೆನೇ ಅನ್ಬೋದು. ಅವ್ರು ಬರದೇ ಡೌನ್ ದಿ ಆರ್ಡರ್. ಸ್ಟಿಲ್ RCB ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿರೋ CSK ಪ್ಲೇಯರ್ MS ಧೋನಿ. ಹಾಗೇನೆ CSK ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿರೋ ಪ್ಲೇಯರ್ ನಮ್ಮ ಕಿಂಗ್ ಕೊಹ್ಲಿ.
ಸೊ ಹಂಗಾಗಿ ಅವ್ರಿಬ್ರದ್ದು ಡಾಮಿನೆನ್ಸ್ ನೋಡಿ ಒಂದ್ ಟೀಮಲ್ಲಿ ಒಂದು ಪ್ರತಿಷ್ಠೆಗೆ ತಗೊಂಡ್ ಆಡ್ತಾರೆ, ಬೇರೆ ಟೀಮಲ್ಲಿ ಹೆಂಗ್ ಆಡ್ತಾರೋ ಇಲ್ಲ. ಈ ಎರಡು ಟೀಮ್ಗಳಲ್ಲಿ ಮಾತ್ರ ಅವರು ನಿಂತು ಆಡ್ತಾರೆ. ಸೊ ಹಂಗಾಗಿ ಅವರಿಬ್ರು ಕೀ ಪ್ಲೇಯರ್ ಖಂಡಿತ. ಈ ಯಾರೇ ಇರ್ಬೋದು, ಚೆನ್ನಾಗ್ ಆಡ್ಬೋದು, ಚೆನ್ನಾಗ್ ಆಡದೇ ಇರ್ಬೋದು, ಈ ಇಬ್ರು ಪ್ಲೇಯರ್ಸ್ ಮಾತ್ರ ಈ ಎರಡು ಟೀಮ್ಗಳಲ್ಲಿ ಈ ಟೀಮ್ ಆಪೋಸಿಟ್ ಬಂದಿದೆ ಅಂದ್ರೆ ಚೆನ್ನಾಗಿ ಆಡ್ತಾರೆ. ಸೊ ಅದೊಂದು ನಾವು ನಿರೀಕ್ಷೆ ಮಾಡ್ಲೇಬಹುದು ಇವತ್ತಿನ ಮ್ಯಾಚ್ ಅಲ್ಲಿ. ಅಂದ್ರೆ ಧೋನಿದು ಒಂದು ಪರ್ಫಾರ್ಮೆನ್ಸ್, ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ. ನಾವು ಪ್ರತಿ ಮ್ಯಾಚ್ ಅಲ್ಲೂ ನೋಡ್ತೀವಿ, ಧೋನಿ ಡೌನ್ ದಿ ಆರ್ಡರ್ ಇರ್ತಾರೆ, ಸ್ಟಿಲ್ ಅವ್ರ ಬ್ಯಾಟಿಂಗ್ ಮೇಲೆ ಚೆನ್ನಾಗಿ ಆಡಿರ್ತಾರೆ. ಕೊಹ್ಲಿ ಅವ್ರನ್ನ ಕಷ್ಟಪಟ್ಟು ಏನೇ ಮಾಡಿದ್ರು ಅವರು ವಿಕೆಟ್ ತಗೊಳಕ್ ಆಗಲ್ಲ CSK ಅವ್ರಿಗೆ. ಹಂಗಾಗಿ ಇವರಿಬ್ರು ಚೆನ್ನಾಗಿ ಆಡ್ತಾರೆ. ಸೊ ಇವರಿಬ್ಬರ ಸ್ಟ್ರೆಂತ್ ಕೂಡ ಇವತ್ತು ಮ್ಯಾಟರ್ ಆಗುತ್ತೆ. ಇನ್ನ CSK ಅವರ ಬ್ಯಾಟಿಂಗ್ ನೋಡೋದಾದ್ರೆ ಇವತ್ತು ರಚೀಂದ್ರ ರವೀಂದ್ರ, ಋತುರಾಜ್ ಗಾಯಕ್ವಾಡ್ ಕೂಡ ಹೋಮ್ ಪಿಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದಾರೆ. ಅವ್ರದ್ದು ಒಳ್ಳೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ. ಕ್ಯಾಪ್ಟನ್ ಬೇರೆ. ಸೊ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ನೀವು 8-9ನೇ ಕ್ರಮಾಂಕ ತನಕ ಚೆನ್ನಾಗಿ ಆಡಿದಾರೆ, ಚೆನ್ನಾಗಿ ಆಡ್ತಾರೆ ಕೂಡ. ಸೊ ಹಂಗಾಗಿ ಅವರ ಬ್ಯಾಟಿಂಗ್ ನ ಇವ್ರು RCB ಬೌಲರ್ಸ್ ಹೇಗೆ ಎದುರಿಸ್ತಾರೆ ಅನ್ನೋದು ಕೂಡ ಒಂದು ಸವಾಲಾಗಿದೆ. ಹೌದು, ಖಂಡಿತ. ನನಗೇನ್ ಅನ್ಸುತ್ತೆ ಅಂದ್ರೆ CSKಗೆ ಚೆಪಾಕ್ ಮೈದಾನದಲ್ಲಿ ಅವರು ಬ್ಯಾಟಿಂಗ್ ಲೈನಪ್ ಗಿನ್ನ ಒಂದು ಸ್ಪಿನ್ನಿಂಗ್ ಅನ್ನ ಅವರು ಬಹಳ ಕೀ ಆಗಿ ಉಪಯೋಗಿಸೋ ಚಾನ್ಸ್ ಇದೆ. ಆ ಮೈದಾನದಲ್ಲಿ ಆ ಪಿಚ್ಗೆ ಅವ್ರು ಬ್ಯಾಟಿಂಗ್ ಅನ್ನ ಜಾಸ್ತಿ ಫೋಕಸ್ ಅಂದ್ರೆ ಮಾಡೋದೇನು, ಇದು ಬ್ಯಾಟಿಂಗ್ ಇಂದ ನಮ್ಮ ಟೀಮ್ ವಿನ್ ಆಗುತ್ತೆ ಅನ್ನೋದಕ್ಕಿಂತ ಸ್ಪಿನ್ ಏನಾದ್ರು ನಮಗೆ ಚೆನ್ನಾಗಿ ಆಡಿದ್ರು, ವಿಕೆಟ್ ತೆಗೆದ್ರು ಅಂದ್ರೆ RCB ವಿರುದ್ಧ ನಾವು ಗೆಲ್ತೀವಿ ಪಕ್ಕ. ಖಂಡಿತ. ಯಾಕಂದ್ರೆ ಅವರು ಪ್ರತಿ ವರ್ಷ ಆಕ್ಷನ್ ಅಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡೋದೇ ಸ್ಪಿನ್ ಬೌಲರ್ಸ್ ನ. ಸೊ ಆ ಸ್ಪಿನ್ ಬೌಲರ್ಸ್ ನ ಫಸ್ಟ್ ತಗೊಂಡ್ಬಿಡ್ತಾರೆ, ಅವ್ರಿಗೆ ಯಾರ ಮುಂಚೆನೆ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಸೊ ಪ್ರತಿ ವರ್ಷ ಅವ್ರ ಸ್ಪಿನ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ, ಯಾಕಂದ್ರೆ ಅವ್ರು ಹೋಮ್ ಪಿಚ್ ಸ್ಪಿನ್ ಗೆ ಸಪೋರ್ಟಿಂಗ್ ಆಗಿರೋದು. ಈ ವರ್ಷ ಕೂಡ ರವಿಚಂದ್ರನ್ ಅಶ್ವಿನ್ ಇದಾರೆ, ರವೀಂದ್ರ ಜಡೇಜಾ ಇದಾರೆ, ಜೊತೆಗೆ ನೂರ್ ಅಹಮದ್ ಹೊಸ ಪ್ಲೇಯರ್, ಅವರು ತುಂಬಾ ಅದ್ಭುತವಾಗಿ ಆಡ್ತಾರೆ. ಸೊ ಹಂಗಾಗಿ ಇಂತ ಸ್ಪಿನ್ ಬೌಲರ್ಸ್ ನಿಂತ್ಕೊಂಡು RCB ನ ಕಟ್ ಹಾಕೋ ಪ್ಲಾನ್ ಅವರಲ್ಲಿ ಇದ್ದೇ ಇರುತ್ತೆ. ಸೊ ಹಂಗಾಗಿ RCB ಬ್ಯಾಟರ್ಸ್ ನ ಇದನ್ನ ಹೆಂಗ್ ಎದುರಿಸ್ತಾರೆ ಅನ್ನೋದು ಕೂಡ ಒಂದು ಚಾಲೆಂಜಿಂಗ್ ಆಗಿರುತ್ತೆ. ಖಂಡಿತ ಚಾಲೆಂಜಿಂಗ್. ಹೌದು, ಆ ಒಂದು ಸ್ಪಿನ್ ಅನ್ನ ಎದುರಿಸೋಕೆ RCB ಕೂಡ ಒಳ್ಳೆ ಬ್ಯಾಟಿಂಗ್ ಇದೆಯಲ್ಲ. ಇದಾರೆ ಖಂಡಿತ ಇದಾರೆ. ರಜತ್ ಪತಿದಾರ್ ತುಂಬಾ ಅದ್ಭುತ ಆಟಗಾರ, ಸ್ಪಿನ್ ಇರ್ಬೋದು, ಪೇಸ್ ಇರ್ಬೋದು, ಚೆನ್ನಾಗಿ ನಿಂತು ಆಡ್ತಾರೆ. ಸೊ ಅವ್ರು ಇವತ್ತು ಒಳ್ಳೆ ರೋಲ್ ನ ಪ್ಲೇ ಮಾಡ್ತಾರೆ CSK ಮ್ಯಾಚ್ ಮೇಲೆ. ಇನ್ನೊಂದು ಕೊಹ್ಲಿ ಬಗ್ಗೆ ಹೇಳ್ತಾರೆ, ಕೊಹ್ಲಿ ಸ್ಪಿನ್ನಿಗೆ ಚೆನ್ನಾಗಿ ಆಡಲ್ಲ ಅಂತ. 22-23 ಸೀಸನ್ ಅಲ್ಲಿ ಆಕ್ಚುಲಿ ಅವ್ರು ಸ್ಪಿನ್ನಿಗೆ ಚೆನ್ನಾಗಿ ಆಡಿರ್ಲಿಲ್ಲ. ಆದ್ರೆ 24th ಸೀಸನ್ ಅಲ್ಲಿ ಅವ್ರ ಅವರೇಜ್ ತುಂಬಾ ಚೆನ್ನಾಗಿದೆ ಸ್ಪಿನ್ ಬೌಲಿಂಗ್. ಹಂಗಾಗಿ ಅವರು ಸ್ಪಿನ್ ಗೆ ಹೇಗ್ ಆಡ್ಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ಬೇಕಾ ಬ್ಯಾಟಿಂಗು, ಹಾಗಾಗಿ ಕಲ್ತಿದ್ದಾರೆ. ಸೊ ಅವ್ರಿಗೆ ಕೂಡ ಇವತ್ತು ಚೆನ್ನಾಗಿ ಆಡೋ ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಸ್ಪಿನ್ನಿಗೆ ಈ ನಡುವೆ ಅವರು ನೆಟ್ ಪ್ರಾಕ್ಟೀಸ್ ಅಲ್ಲೂ ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಗೆ ತುಂಬಾ ಚೆನ್ನಾಗಿ ಆಡಿದ್ರಂತೆ, ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಸೊ ಹಾಗಾಗಿ ಇವತ್ತು ನೂರ್ ಅಹಮದ್ ನ ಇವ್ರೇನಾದ್ರು ಅಸ್ತ್ರ ಪ್ರಯೋಗಿಸಿದ್ರೆ ನಮ್ ಕಿಂಗ್ ಕೊಹ್ಲಿ ಅದನ್ನ ಚೆನ್ನಾಗಿ ಎದುರಿಸ್ತಾರೆ ಅನ್ನೋದೊಂದು ನಿರೀಕ್ಷೆ ಇದೆ. ನೋಡ್ಬೇಕು. ಒಂದೇನಂತಂದ್ರೆ ಹರಿವರೇ, ಕಿಂಗ್ ಕೊಹ್ಲಿ ಫ್ಯಾನ್ಸ್ ಖಂಡಿತ ಚೆನ್ನಾಗಿ ಆಡಬೇಕು ಅಂದ್ರೆ ಎಲ್ಲರಿಗೂ ಹೊಡಿತಾರೆ ಅಂತ ಇರುತ್ತೆ. ಬಟ್ ನಾವೊಂದು ಟೆಕ್ನಿಕಲಿ ನೋಡೋದಾದ್ರೆ ನನ್ಗೇನ್ ಅನ್ಸುತ್ತೆ ಅಂತಂದ್ರೆ ಈ ಒಂದು ಚೆನ್ನೈನ ಒಂದು ಸ್ಪಿನ್ ಅನ್ನ ಒಂದು ಬಲಾಢ್ಯವನ್ನ ಎದುರಿಸಕ್ಕೆ ರಜತ್ ಪಟ್ಟಿದಾರ್ ಕೀ ಪ್ಲೇಯರ್ RCBಗೆ ಅಂತ ಅನ್ಸುತ್ತೆ. ಹೌದು, ಅದು ಖಂಡಿತ. ಯಾಕಂದ್ರೆ ಈಗ ಕೊಹ್ಲಿದು ಹೆಂಗೆ ಅವ್ರನ್ನ ಹೇಗೆ ಕಟ್ ಆಗ್ಬೇಕು ಅನ್ನೋದು ಸ್ಟ್ರಾಟಜಿಸ್ ಇವ್ರ ಹತ್ರ ಇದ್ದೇ ಇರುತ್ತೆ CSK ಅವರು. ಯಾಕಂದ್ರೆ 17 ವರ್ಷದಿಂದ ನೋಡ್ಕೊಂಡ್ ಬಂದಿರ್ತಾರೆ. ಆದ್ರೆ ರಜತ್ ಪತಿದಾರ್ ಒಬ್ಬ ಹೊಸ ಆಟಗಾರ, ಅವ್ರಿಗೆ ಇರ್ಬೋದು ಒಂದು ಅಷ್ಟು ಸೀಸನ್ ಇಂದ ಆಡಿರ್ಬೋದು, ಸ್ಟಿಲ್ ಅವ್ರನ್ನ ರೀಡ್ ಮಾಡೋದು ಸ್ವಲ್ಪ ಕಷ್ಟ ಬೌಲರ್ಸ್ಗೆ. ಹಂಗಾಗಿ ಅವರು ಸ್ವಲ್ಪ ಇವತ್ತು CSK ಸ್ಪಿನ್ನಿಗೆ ಚೆನ್ನಾಗಿ ಎದುರಿಸಿ ಅವ್ರು ಚೆನ್ನಾಗಿ ಆಡೋ ನಿರೀಕ್ಷೆ ಇದೆ. ನೋಡ್ಬೇಕು ಹೇಗಾಡ್ತಾರೆ. ಇನ್ನೊಂದು CSKಗೆ ಬ್ಯಾಟಿಂಗ್ ಲೈನಪ್ ಕೂಡ ಅಲ್ಲೂ ಕೂಡ ಒಂದು ಒಳ್ಳೆ ಚೆನ್ನಾಗಿದೆ. ಅಂದ್ರೆ ಯಾರು ರಚೀನ್ ರವೀಂದ್ರ, ಋತುರಾಜ್ ಗಾಯಕ್ವಾಡ್, ಡಿವನ್ ಕಾನ್ವೆ ಇದಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಮಿಡ್ಲರ್ ನಲ್ಲಿ ಧೋನಿ ಮತ್ತೆ ಜಡೇಜಾ ಇವರೆಲ್ಲ ಬರ್ತಾರೆ, ಹೂಡಾ ಇದಾರೆ. ಹಾಗಾಗಿ ಅವ್ರದ್ದು ಬ್ಯಾಟಿಂಗ್ ನೋಡೋದಾದ್ರೆ ನಾವು ಅವ್ರ ಬ್ಯಾಟಿಂಗ್ ಆಡ್ರು 8ನೇ 9ನೇ ಕ್ರಮಾಂಕ ತನಕ ಚೆನ್ನಾಗಿದ್ದಾರೆ. ಅವ್ರ ಬೌಲರ್ಸ್ ಅವ್ರು ತುಂಬಾ ಆಲ್ರೌಂಡರ್ಸ್ ಅದಕ್ಕೆ ತಗೊಳ್ಳೋದು. ಒಂದೇ ಬೌಲಿಂಗ್ ಅಲ್ಲಿ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇಲ್ಲಾಂದ್ರೆ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಂದು ಅಟ್ಲೀಸ್ಟ್ ಒಂದು ವಿನ್ನಿಂಗ್ ಸ್ವಲ್ಪ ಆಟ ಆಡ್ಕೊಡ್ಬೋದು ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ. ಹಂಗಾಗಿ ಅವ್ರದ್ದು ಬ್ಯಾಟಿಂಗ್ ಕೂಡ ಬಲಿಷ್ಠವಾಗಿದೆ. ಜೊತೆಗೆ ಬೌಲಿಂಗ್ ಸ್ಪಿನ್ನರ್ಸ್, ಅವ್ರಿಗೆ ಯಾವ ಲೆವೆಲ್ ಸ್ಪಿನ್ನರ್ಸ್ ಆಪ್ಷನ್ ಇದೆ ಅಂದ್ರೆ ಈ ರಚಿನ್ ರವೀಂದ್ರ ಕೂಡ ಬೌಲಿಂಗ್ ಮಾಡಿಸಬಹುದು, ಅವರು ಕೂಡ ಸ್ಪಿನ್ ಇದೆ. ಹಂಗಾಗಿ ಒಂದು 16-18 ಓವರ್ ಬೇಕಾದ್ರೆ ಅವ್ರು ಸ್ಪಿನ್ ಅಲ್ಲೇ ಆಡಿಸ್ಬಿಡ್ಬೋದು ಇವತ್ತು RCB ಮೇಲೆ. ಸೊ ಅವ್ರು ಪ್ಲಾನ್ ಮಾಡಿರ್ತಾರೆ, ಅಬ್ವಿಯಸ್ಲಿ ಮಾಡಿರ್ತಾರೆ. ಇವತ್ತು RCB ಸ್ಪಿನ್ನಿಗೆ ಸ್ವಲ್ಪ ಏನಾಗುತ್ತೆ, ಅವರು ಕಷ್ಟ ಆಗುತ್ತೆ ಅಂತ ಸ್ಪಿನ್ ಬೌಲರ್ಸ್ ನೇ ಚೆನ್ನಾಗಿ ಆಡಿಸ್ಬೋದು ಇವತ್ತು ಅವರು. ನೋಡ್ಬೇಕು ಅದು ಏನ್ ಮಾಡ್ತಾರೆ ಅನ್ನೋದು, ಅವ್ರ ಗೇಮ್ ಪ್ಲಾನ್ ನೋಡ್ಬೇಕು. ಅಬ್ವಿಯಸ್ಲಿ ಧೋನಿ ಇದಾರೆ ಅಂದ್ರೆ ಎಲ್ಲದಕ್ಕೊಂದು ಪ್ಲಾನ್ ಮಾಡಿಟ್ಟಿರ್ತಾರೆ. ಸೊ ಇನ್ನೊಂದು ನೋಡಕ್ ಹೋದ್ರೆ RCBಲೂ ಕೂಡ ಭುವನೇಶ್ವರ್ ಕುಮಾರ್ ಫಸ್ಟ್ ಮ್ಯಾಚ್ಗೆ ಅಲಭ್ಯರಾಗಿದ್ರು. ಸೊ ಈ ಮ್ಯಾಚ್ಗೆ ಬರೋ ಚಾನ್ಸ್ ಕೂಡ ಇದೆ. ಭುವನೇಶ್ವರ್ ಬಂದ್ರೆ ಯಾರ್ ರಿಪ್ಲೇಸ್ಮೆಂಟ್ ಅಲ್ಲಿ ಬರ್ಬೋದು? ನಾವು ಹಿಂದಿನ ಮ್ಯಾಚ್ ಅಲ್ಲಿ ನೋಡಿದ್ರೆ KKR ವಿರುದ್ಧ ರಸಿಕ್ ಸಲಾಮು ಆಕ್ಚುಲಿ ನಿರೀಕ್ಷಿತ ಮಟ್ಟದಲ್ಲಿ ಅವ್ರು ಆಡ್ಲಿಲ್ಲ.
ಸೊ ಹಂಗಾಗಿ ಅಬ್ವಿಯಸ್ಲಿ ಇವ್ರದ್ದು ಇಂಜುರಿ ಆಗಿದ್ದಕ್ಕೆ ಅವ್ರು ಆಡಿದ್ದು. ಸೊ ಈಗ ಅವ್ರ ಪ್ಲೇಸ್ ಅಲ್ಲಿ ಭುವನೇಶ್ವರ್ ಕುಮಾರ್ ಬಂದೇ ಬರ್ಬೋದು, ಇಲ್ಲ ಅಕಸ್ಮಾತ್ ಚೆನ್ನೈ ಪಿಚ್ ಆಗಿರೋದ್ರಿಂದ ಸ್ಪಿನ್ ಪಿಚ್ಚು. ಸೊ ಭುವನೇಶ್ವರ್ ಕುಮಾರ್ ಇಂಜುರಿಯಿಂದ ಏನಾದ್ರು ಚೇತರಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನೊಬ್ಬ ಸ್ಪಿನ್ನರ್ ನ ಇವರು ಆಡ್ಸೋ ಚಾನ್ಸಸ್ ಇದೆ. ಯಾಕಂದ್ರೆ ಸ್ವಪ್ನಿಲ್ ಸಿಂಗ್ ಇದಾರೆ, ಅವರು ಕೂಡ ಒಳ್ಳೆ ಆಲ್ರೌಂಡರ್, ಸ್ಪಿನ್ನು ಚೆನ್ನಾಗಿದೆ. ಸೊ ಹಂಗಾಗಿ ಅವರು ಕೂಡ ಬರೋ ನಿರೀಕ್ಷೆ ಇದೆ. ಸ್ಪಿನ್ನರ್ಸ್ ನ ಅವರು ಕೂಡ RCB ಅವರು ತುಂಬಾ ಸ್ಪಿನ್ನರ್ಸ್ ನೇ ಆಡೋ ಚಾನ್ಸಸ್ ಇದೆ. ಹೌದು, ಚೆಪಕ್ ಒಂದು ಸ್ಪಿನ್ಗೆ ತುಂಬಾ ಹೆಲ್ಪ್ಫುಲ್ ಆಗೋದ್ರಿಂದ ನನ್ನ ಪ್ರಕಾರ ಏನನ್ಸುತ್ತೆ, ಟೀಮ್ ಡೇವಿಡ್ ರಿಪ್ಲೇಸ್ಮೆಂಟ್ ಆಗಿ ಬೆತೆಲ್ ಯಾಕೆ ಬರಬಾರ್ದು? ಅದು ಆಕ್ಚುಲಿ ನೀವ್ ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಬೆತೆಲ್ಲು ಸ್ಪಿನ್ನಿಗೂ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಹೊಡಿಬಡಿ ಆಟಗಾರ. ಬಟ್ ಆದ್ರೆ ಒಂದು ಏನಂದ್ರೆ CSK ಪಿಚ್ ಅಲ್ಲಿ ನಾವು ತುಂಬಾ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಕ್ ಆಗಲ್ಲ, ಖಂಡಿತ ಆಗಲ್ಲ. ಸೊ ಹಾಗಾಗಿ ನನ್ಗೆ ಅನ್ಸಂದ್ರೆ ಎಲ್ಲ ರೇಷಿಯೋ ನೋಡಿದ ಪ್ರಕಾರ 190-200 ಕೊಟ್ರೆ 100% ಚೇಸಿಂಗ್ ಕಷ್ಟ ಆಗುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡಿದವರು ಏನಾದ್ರು 190 ಪ್ಲಸ್ 200 ಸಮಥಿಂಗ್ ಕೊಟ್ರು ಅಂದ್ರೆ ಚೇಸಿಂಗ್ ತುಂಬಾ ಕಷ್ಟ ಆಗುತ್ತಂತೆ. ಹೌದು, ಇದು ಪಿಚ್ ಸ್ಪೆಷಾಲಿಟಿ ಇನ್ನೊಂದು ಏನಂದ್ರೆ ಈಗ ಎಲ್ಲ ಬ್ಯಾಟಿಂಗ್ ಪಿಚ್ಗೆ ಗಳೇ ಆಗೋಗಿದೆ. ಅದರಲ್ಲಿ CSK ಪಿಚ್ ಹೆಂಗಂದ್ರೆ ಒಂಥರ ಸ್ಪಿನ್ ಪಿಚ್. ಸೊ ಅದರಲ್ಲಿ ಎರಡು ಚಾನ್ಸಸ್ ಇರುತ್ತೆ. ಒಂದು ನೀವು 160-170 ಟಾರ್ಗೆಟ್ ಕೊಟ್ಟು ಕೂಡ ಡಿಫೆಂಡ್ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ಒಂದು ಏನಂದ್ರೆ ಸೆಕೆಂಡ್ ಪಿಚ್ಗೆ ಪಿಚ್ ಸ್ಲೋ ಆಗ್ತಾ ಬರುತ್ತೆ, ಚೇಸಿಂಗ್ ಕಷ್ಟ ಆಗುತ್ತೆ ಅಂತ ಒಂದು ಹೇಳ್ತಾರೆ. ಇನ್ನು ಅಂತದ್ರಲ್ಲಿ ನೀವು ಹೇಳ್ದಂಗೆ 190-200 ಹೊಡೆದ್ರು ಅಂದ್ರೆ ಒನ್ ಸೈಡ್ ಮ್ಯಾಚ್. ಅದು ಫಸ್ಟ್ ಬ್ಯಾಟಿಂಗ್ ಯಾರು ಆಡಿರ್ತಾರೋ ಅವ್ರದೇ ಮ್ಯಾಚ್ ವಿನ್ನು. ಸೊ ಅದು ಕೂಡ ಚಾನ್ಸಸ್ ಇರುತ್ತೆ, ನೋಡ್ಬೇಕು ಹೇಗ್ ಆಡ್ತಾರೆ ಅಂತ. ಇವಾಗ RCB ಅನ್ನೋ ಟಾಸ್ ಗೆದ್ದು ಇದನ್ನೇ ಹೇಳಿದ್ರಿ, ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 190-200 ಕೊಟ್ಟರೆ ಗೆಲ್ತಾರೆ ಅಂತಾನು ಹೇಳಿದ್ರಿ, ಮತ್ತೆ 160 ಹೊಡೆದ್ರು ಕೂಡ ಸ್ಪಿನ್ ಚೆನ್ನಾಗಿದ್ರೆ ಆಡಿಸ್ಬೋದು ಅಂತಾನು ಹೇಳಿದ್ರಿ. ಸೊ RCB ಟಾಸ್ ಗೆದ್ದು ಏನ್ ತಗೋಬೇಕು? RCB ಆಕ್ಚುಲಿ ಟಾಸ್ ಗೆದ್ದು ಬ್ಯಾಟಿಂಗ್ ತಗೋಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ CSK ಅವರ ವಿರುದ್ಧದ ಹಳೆ ಪಂದ್ಯಗಳನ್ನ ನೋಡಿದ್ರೆ RCB ಫಸ್ಟ್ ಬ್ಯಾಟಿಂಗ್ ಆಡಿರೋ ಮ್ಯಾಚ್ ಗಳು ತುಂಬಾ ಚೆನ್ನಾಗಿ ಗೆದ್ದಿದೆ. ಜೊತೆಗೆ ಅವ್ರದ್ದು ಸ್ಪಿನ್ ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ ಇವರು ಚೇಸಿಂಗ್ ಈಸಿಯಾಗಿ ಮಾಡ್ಬಿಡ್ತಾರೆ. ಹಂಗಾಗಿ ನೀವ್ ಹೇಳ್ದಂಗೆ 190-200 ಏನಾದ್ರು ಅವರು ಟಾರ್ಗೆಟ್ ಕೊಟ್ಟು ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಅಲ್ಲಿದೆ, ಇಲ್ಲಿ CSK ಪಿಚ್ ಅಲ್ಲಿ. ಸೊ ಹಾಗಾಗಿ ಅವ್ರು ಟಾಸ್ ಏನಾದ್ರು ಗೆದ್ರೆ ಬ್ಯಾಟಿಂಗ್ ತಗೊಂಡು 190-200 ಆ ಲೆವೆಲ್ಗೆ ಟಾರ್ಗೆಟ್ ಕೊಡ್ಬೇಕು ಅಂತ ಹೇಳ್ಬೋದು. ಖಂಡಿತ ಅನ್ಸುತ್ತಾ ಹೊಡಿತಾರೆ, ಖಂಡಿತ ಹೊಡಿತಾರೆ. ಈ ಸಲ RCB ಬ್ಯಾಟಿಂಗ್ ಲೈನ್ ಅಪ್ ಹಂಗೆ ಇದೆ, ಸಾಲ್ಟ್, ಕೊಹ್ಲಿ, ಆಮೇಲೆ ಲಿವಿಂಗ್ಸ್ಟೋನ್ ಇಲ್ಲ. ಸೊ ಹಂಗಾಗಿ ಹೊಡಿತಾರೆ. ನೋಡ್ಬೇಕು ಹೆಂಗಿದ್ರು KKR ವಿರುದ್ಧ ಹಳೆ ಸೆಡ್ನ ತೀರಿಸ್ಕೊಂಡಿದ್ದಾರೆ, ಫಸ್ಟ್ ಮ್ಯಾಚ್ ಅಲ್ಲಿ ಸೋತಿದ್ದು. ಈಗ ಹಂಗೆ ಇವ್ರದ್ದು ಅಷ್ಟೇ 17 ವರ್ಷದ ಸೆಡ್ನ ತೀರಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಹೊಡಿತಾರೆ ಅಂತ ಒಂದು ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಈ ಒಂದು ಮ್ಯಾಚ್ ತುಂಬಾ ಒಂದು ಹೈ ವೋಲ್ಟೇಜ್ ಹೈಪ್ ಕ್ರಿಯೇಟ್ ಮಾಡಿದೆ. ಖಂಡಿತ ಅದು ಕೂಡ ಏನಾದ್ರೂ ಇದೇ ಫಸ್ಟ್ ಮ್ಯಾಚ್ ಏನಾದ್ರು ಚಿನ್ನಸ್ವಾಮಿಲಿ ಬೆಂಗಳೂರಲ್ಲಿ ಇದ್ದೀರಿ, ಏನ್ ಹೆಂಗಿರೋದು ಕ್ರೇಜ್? ಅದು ಇನ್ನ ನೆಕ್ಸ್ಟ್ ಲೆವೆಲ್ ಇರೋದು. ಯಾಕಂದ್ರೆ ಚೆನ್ನೈ ಪಿಚ್ ಅಲ್ಲಾದ್ರೆ ಒಂದು ಸ್ಲೋ ಪಿಚ್, ರನ್ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಅದೇ ಬೆಂಗಳೂರು ಪಿಚ್ ಅಲ್ಲಾದ್ರೆ ಗೊತ್ತಲ್ಲ, ರನ್ಗಳ ಮಳೆ, ಸಿಕ್ಸರ್ ಗಳ ಸುರಿಮಳೆ. ಹಂಗಾಗಿ ಅಲ್ಲಿ ಇನ್ನ ಕ್ರೇಜ್ ಜಾಸ್ತಿ ಇರುತ್ತೆ. ಅಲ್ಲೂ ಕೂಡ ಅಷ್ಟೇ RCB CSK ಫ್ಯಾನ್ಸ್ 50-50 ಇರ್ತಾರೆ, ಆ ಲೆವೆಲ್ ಟಫ್ ಫೈಟ್ ಇರುತ್ತೆ. ಸೊ ಅಲ್ಲಿ ಇದ್ದಿದ್ದು ಇನ್ನ ಕ್ರೇಜ್ ಜಾಸ್ತಿ ಇರುತ್ತೆ. ಸೊ ನೋಡೋಣ ಅಲ್ಲಿ ಹೇಗಿರುತ್ತೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ. ಬಟ್ ಓಕೆ, RCB CSK ಮ್ಯಾಚ್ ಅಂದ್ರೆ ಹಿಂಗೆ ನಾವು ಜೋಶಲ್ಲೇ ಇರಬೇಕು, ಜೋಶಲ್ಲೇ ಮ್ಯಾಚ್ ನೋಡ್ಬೇಕು. ಫ್ಯಾನ್ಸ್ ವರ್ ಇದ್ದಿದೆ, ಟ್ರೋಲ್ಗಳು ಇದ್ದಿದೆ, ಅದು ಇರೋದ್ರಿಂದಾನೇ ಆ ಕ್ರೇಜ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನೋಡೋಣ ಹೇಗ್ ಆಡ್ತಾರೆ ಅಂತ. ಸೊ ಒಟ್ಟಾರೆ ಪರ್ಸೆಂಟ್ ವೈಸ್ ನೋಡೋದಾದ್ರೆ ಎಷ್ಟು ಚಾನ್ಸ್ ಇದೆ RCB ವಿನ್ನಿಂಗ್ ಚಾನ್ಸ್ ಎಷ್ಟಿದೆ CSK ವಿರುದ್ಧ ಇಂದಿನ ಪಂದ್ಯದಲ್ಲಿ? ನನ್ನ ಕೇಳಿದ್ರೆ ನಾನು 50-50 ಅಂತ ಅಂತೀನಿ. ಯಾಕಂದ್ರೆ RCB ಅವರ ಈಗಿನ ಸ್ಟ್ರೆಂತ್ ನೋಡಿದ್ರೆ CSK ಅವ್ರ ಪರನೇ ಇದೆ ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಕೂಡ, ಹೋಮ್ ಪಿಚ್ಚು, ಸ್ಪಿನ್ನು, ಅದು ಇದು ಎಲ್ಲ. ಸ್ಟಿಲ್ RCB ಬ್ಯಾಟಿಂಗ್ ಲೈನಪ್ ಹೆಂಗಿದೆ ಅಂದ್ರೆ ಅವ್ರದ್ದು ಎಂತ ಬೌಲರ್ಸಿಗೂ ಹೊಡೆಯಂತ ಪ್ಲೇಯರ್ಸ್ ಅವ್ರ ಕಡೆ ಇದಾರೆ. ಸೊ ಹಾಗಾಗಿ ನನ್ನ ಕೇಳಿದ್ರೆ 50-50 ಇದಾರೆ. RCB ಗೆದ್ರು ಕೂಡ ನಾವು ಏನು ಸರ್ಪ್ರೈಸ್ ಆಗುವಂತ ಇದೆ ಅವಶ್ಯಕತೆ ಇಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ. ಸೊ ಒಂದು ಇವತ್ತಿನ ಮ್ಯಾಚ್ ಫುಲ್ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಸೊ RCB ಫ್ಯಾನ್ಸ್ ಇವತ್ತಿನ ಮ್ಯಾಚ್ ಅನ್ನ ನಮ್ಮ RCB ಗೆಲ್ಬೇಕು ಅಂತ ಸಾಕಷ್ಟು ಒಂದು ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಇಂದಿನ ಮ್ಯಾಚ್ ಅನ್ನ RCB ವಿನ್ ಆಗಿ ನಮ್ಮ ಫ್ಯಾನ್ಸ್ಗೆ ಚೆನ್ನೈ ವಿರುದ್ಧ ಆಸ್ ಯೂಶುವಲ್ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲೇ ಗೆಲುವನ್ನ ಕೊಡುವ ಮೂಲಕ ಫ್ಯಾನ್ಸ್ಗೆ ಖುಷಿ ಕೊಡಬೇಕು. ಸೊ ಇದಿಷ್ಟು ಇಂದಿನ ಕ್ರಿಕೆಟ್ ವಿಷಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.